ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಾವು ನೋಡುವಂಥ ಪರಿಸ್ಥಿತಿ ಆ ರೀತಿಯನ್ನು ಎದುರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಆಗಿನ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಅವರು ವಿರುದ್ಧವಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ಜೈಲಿಗೆ ಹಾಕುವಂಥ ಕೆಲಸ ಅವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ಆಗ್ತಾ ಇತ್ತು. ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದು ಕಾಂಗ್ರೆಸ್ ಇವತ್ತು ತಂದಿಟ್ಟಿದೆ. ಯಾರೇ RSS ದಲ್ಲಿ ಯಾರೇ ಸರ್ಕಾರಿ ನೌಕರಸ್ಥರು ಭಾಗವಹಿಸಿದ್ರಿಗಿನ ಅವ್ರನ್ನ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಕಾನೂನಾತ್ಮಕವಾದಂಥ ನಿರ್ಧಾರಗಳನ್ನು ತಗೊಂಡಂಥ ಕೆಲಸ, ನಂತರ ಯಾರೇ RSS ಅಲ್ಲಿ ಭಾಗವಹಿಸಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು RSS ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾರು RSS ಸಂಘಟನೆಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಕಾನೂನಿನ ಸರ್ಕಾರಿ ನೌಕರಸ್ಥರಾಗಿರ್ಬೋದು, ಸರ್ಕಾರಿ ನೌಕರಸ್ಥರು ಅಲ್ಲಿದ್ರೆ ಕೂಡ ಅವರು ಭಾಗವಹಿಸಬಹುದು ಅನ್ನೋಂಥ ಒಂದು ಕಾನೂನನ್ನು ಕೂಡ ಕೇಂದ್ರ ಸರ್ಕಾರ ಒಂದು ಗೆಜೆಟ್ ಅನ್ನು ಪಾಸ್ ಮಾಡಿರೋ ಕಾರಣ ಇವತ್ತು ರಾಜ್ಯ ಸರ್ಕಾರ ಇವತ್ತು ದೇಶದ ರಾಜಕಾರಣವನ್ನು ಕೂಡ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನನಗೆ ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ ತುರ್ತು ಪರಿಸ್ಥಿತಿಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರುವಂತ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆ ತುರ್ತು ಪರಿಸ್ಥಿತಿ ಏನು ಅವತ್ತು ಇಂದಿರಾ ಗಾಂಧಿ ಏರಿದ್ರೋ ಆ ತುರ್ತು ಪರಿಸ್ಥಿತಿಯನ್ನು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವನ್ನು ಇವತ್ತು ಅದನ್ನು ಮುಂದುವರಿಸುವಂತ ಕೆಲಸ ಕೂಡ ಮಾಡ್ತಾ ಇದೆ. ಫೆಡರಲ್ ಸಿಸ್ಟಮ್, ಒಕ್ಕೂಟ ಸಿಸ್ಟಮ್ ಆದರೂ ಸಹ ಪ್ರಿಯಾಂಕಾ ಖರ್ಗೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ, ಕ್ರಮ ತಗೋತಾ ಇದ್ದಾರೆ. ಈ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ? ನೋಡ್ರಿ, ಅವರು ಇವತ್ತು ಸರ್ಕಾರ ಅನ್ನೋಂಥದ್ದು ನಿಂತು ನೀರಾಗಿದೆ. ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಇಲಾಖೆಯಲ್ಲಿದ್ದಂಥವ್ರೆ ಸಾಕಷ್ಟು ಮಂದಿ ಮೊನ್ನೆನೆ ಅವ್ರ ಇಲಾಖೆಯಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಂದಿ ಒಬ್ಬ ನೇಣು ಹಾಕೊಂಡು ಸತ್ತೋದ ಒಬ್ಬ ಅಧಿಕಾರಿ, ಅವನಿಗೆ ಆ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆ ಇಲಾಖೆಯಲ್ಲಿ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಂದ್ರೆ ಗೊತ್ತಾಗ್ತಲ್ಲ. ಮೈಸೂರದಲ್ಲಿ ಒಬ್ಬ ನೀರ್ಗಂಟಿ ಅನ್ನಂತ ಒಬ್ಬ ನೀರ್ಗಂಟಿ ಕೆಲಸ ಮಾಡಂತ ಒಬ್ಬ ಅಧಿಕಾರಿ, ಒಬ್ಬ ಕೆಲಸ ಮಾಡಂತ ಡಿ ಗ್ರೂಪ್ ನೌಕರಸ್ಥರು ಪಾಯ್ಸನ್ ಕುಡಿದು ಸತ್ತೋದ. ಇವತ್ತು ಅವ್ರ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಅವ್ರ ಇಲಾಖೆಯಲ್ಲಿ ಅವ್ರ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ. ಏನು ಆ ಒಳ ಒಪ್ಪಂದ? ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲಾನ್ ಮಾಡಿಕೊಂಡೇ ಅವ್ರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ಡ್ ಆಗಿ ಹೋಗ್ತಾ ಇದ್ದಾರೆ. ಅಲ್ಲ, ಯಾರು ಮೆಚ್ಚಕ್ ಅನ್ನೋದಕ್ಕಿಂತ ಅದು ಇಶ್ಯೂ ಡೈವರ್ಟ್ ಆಗ್ಬೇಕು. ಅವ್ರು ಮಾಡ್ತಾ ಇರುವಂತ ಎಲ್ಲ ಇವಾಗ ನೋಡ್ರಿ ಯಾವ್ಯಾವ ಇಶ್ಯೂಗಳು ತಗೊಂಡ್ಬರ್ತಾರೆ ಅಂದ್ರೆ ಇವತ್ತು ಒಂದ್ ಕಡೆ ಸಮೀಕ್ಷೆ ನಡೆಸ್ತಾ ಇದಾರ. ಸಮೀಕ್ಷೆ ನಡೆಯುವಂತ ಟೈಮಲ್ಲಿ ಆಲ್ರೆಡಿ ದಿನನಿತ್ಯ ಕೂಡ ಆಲ್ರೆಡಿ ಅವಧಿ ಮುಗಿದಿದ್ರು ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದಾರ. ಅವಧಿ ಮುಂದುವರಿಸಂತ ಕೆಲಸ ಮಾಡ್ತಾ ಇದಾರ. ಅದಕ್ಕೆ ಎಷ್ಟು ಖರ್ಚು ಮಾಡಿದಾರ ಇದೆಲ್ಲ ನೋಡಿದಂತ ಟೈಮಲ್ಲಿ ಸುಮ್ಮನೆ ಡೈವರ್ಫಿಕೇಶನ್ ಮಾಡ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದಾರೆ. ಇಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ. ಹಂಗಾಗಿ ಅವರು ಇಶ್ಯೂ ಅನ್ನು ಯಾವುದೇ ರೀತಿಯಲ್ಲಿ ಕೂಡ ಜನರನ್ನ ದಿಕ್ಕು ತಪ್ಪಿಸಬೇಕು. ಅವ್ರು ಇವತ್ತು ಬೆಂಗಳೂರಲ್ಲಿ ಪಾಟ್ರೋಲ್ಸ್ ತುಂಬಕ್ಕಾಗ್ತಾ ಇಲ್ಲ, ಮಳೆ ಜಾಸ್ತಿ ಆಗ್ತಾ ಇದೆ, ಅತಿವೃಷ್ಟಿ ಜಾಸ್ತಿ ಆಗಿರೋ ಕಾರಣ ಯಾರಿಗೆ ಮಂತ್ರಿಗಳು ಹೋಗಿ ಪ್ರವಾಸ ಮಾಡಕ್ಕಾಗ್ತಿಲ್ಲ, ಯಾರು ಕೂಡ ಅದಕ್ಕೆ ಪರಿಹಾರ ಹಣವನ್ನು ಕೊಡಕ್ಕಾಗ್ತಾರೆ. ಮುಖ್ಯಮಂತ್ರಿಗಳು ವಿಮಾನದಲ್ಲಿ ಬಂದ್ರು, ನೋಡಿದ್ರು, ಹೋದ್ರು. ಅಷ್ಟಾಗ್ಲಿ ಅವರು ಮಾಡಿದ್ದೇನಿದೆ, ಕೇಂದ್ರ ಸರ್ಕಾರನ ಹಣವನ್ನು ಮಂಜೂರಾತಿ ಮಾಡಿದೆ. ಇವರು ಇಲ್ಲಿ ತನಕ ಇದೆ, ಅವ್ರಿಗೆ ಪರಿಹಾರ ಹಣವನ್ನು ಕೊಡಕ್ಕಾಗ್ತಾ ಇಲ್ಲ, ಇವ್ರಿಗೆ ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ. ನೋಡ್ರಿ, ನಾನು ಇವತ್ತು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಏನು ನವೆಂಬರ್ದಲ್ಲಿ ಕ್ರಾಂತಿ ಅಂತೇಳಿ ಏನ್ ಹೇಳ್ತಾ ಇದ್ರು, ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಅಲ್ಲ, ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ಇದ್ರು. ಆಲ್ರೆಡಿ ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ನಮ್ಮ ಇವ್ರನ್ನ ತುಮಕೂರಿನ ರಾಜಣ್ಣವ್ರದ್ದು ಪರಿಸ್ಥಿತಿ ಏನಾಯ್ತು? ಅವರು ಎಲ್ಲೋ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಅಂದಿದ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದುಹಾಕಿದ್ರು. ನಂತರ ಅವರು ಬೇರೆ ಬೇರೆ ಮಾತಾಡಿದಂತ ಟೈಮಲ್ಲಿ ಕೂಡ ಇಲ್ಲ ರೀ, ಆ ರೀತಿ ಅಲ್ಲ ಅಂತ ಹೇಳ್ಕೊಂತ ಬಂದ್ರು. ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಹೇಳಿದಾರ,
ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ಮಾಡಂತ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸತೀಶ್ ಅವರು ಮುಖ್ಯಮಂತ್ರಿಗಳಾಗಂಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ. ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರಿಗೆ ಅಂತ ಅವಕಾಶವನ್ನು ಮಾಡಿಕೊಟ್ರಿಗಿನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗಂತ ವಿಚಾರ. ಯಾಕಂದ್ರೆ ದುಡಿದಾರ, ಅಲ್ಲಿ ಅವಕಾಶ ಇದ್ದಂತ ಟೈಮಲ್ಲಿ ಆಗ್ಲಿಲ್ಲ. ಸರ್, ಈಗ RSS ಟೀಕೆ ಮಾಡೋ ಬರೋದಲ್ಲಿ ಹಿಂದೂಗಳ ಆಚರಣೆಗಳು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ದೊಣ್ಣೆ ಹಿಡಿದವರೆಲ್ಲ ದನ ಕಾಯೋರು ಅಂತ ಹರಿಪ್ರಸಾದ್ ಹೇಳ್ತಾರೆ. ಅದ್ರ ಜೊತೆಗೆ DJ ಮುಂದೆ ಕುಡಿದು ಅಶ್ಲೀಲವಾಗಿ ಡ್ಯಾನ್ಸ್ ಮಾಡ್ತಾರೆ, ಇದು ಯಾವ ಸಂಸ್ಕೃತಿ ಅಂತ. ಅಲ್ರಿ, ಇವ್ರೆಲ್ಲಾರು ಕೂಡ ಹೇಳ್ತಾರಲ್ಲ, ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಏನಂತ ಹೇಳಕ್ ಹೋಗಿದ್ರು ಅವರು, ಪಾಕಿಸ್ತಾನಕ್ಕೆ ಏನಂತ ಹೋಗಿದ್ರು, ಅಂತವ್ರನ್ನ ಇವರು ರಾಜ್ಯಸಭಾ ಸದಸ್ಯನಾಗಿ ಅವ್ರನ್ನ ಆಯ್ಕೆಯನ್ನು ಮಾಡ್ತಾರ. ಭಾರತ್ ಮಾತಕ್ಕೆ ಜಿಂದಾಬಾದ್, RSSಗೆ ಜಿಂದಾಬಾದ್ ಅಂತವ್ರನ್ನ ಇವ್ರು ಅವ್ರನ್ನ ಕೇಸ್ ಹಾಕುವಂತ ಕೆಲಸ ಮಾಡ್ತಾರೆ. ಇವರು ಸರ್ಕಾರದ ಧೋರಣೆ ನೋಡ್ರಿ ಹಿಂಗಿದೆ. ಭಾರತ್ ಮಾತಾಗೆ ಜೈ ಅನ್ನಂತವ್ರನ್ನ ಪರಿಸ್ಥಿತಿ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರ. ಇವತ್ತು ಪಾಕಿಸ್ತಾನಕ್ಕೆ ಅವ್ರ ಘೋಷಣೆಗಳು ಕೂಗಿದಂತವ್ರನ್ನ ಅವ್ರು ಲೋಕಸಭಾ ಸದಸ್ಯರು ಮಾಡೋಂಥ ಕೆಲಸ ಮಾಡ್ತಾರೆ, MP ಗಳು ಮಾಡೋಂಥ ಕೆಲಸ ಮಾಡಿ. ಇದು ಇವ್ರ ಆಡಳಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.